हेलो चलो हेलो अस्सलाम वालेकुम अस्सलाम वालेकुम वेलकम बैक टू माय अनदर न्यू व्लॉग। ಇವತ್ತು ನಾವೆಲ್ಲ ಸೇರಿ ನನ್ನ ಹಸ್ಬೆಂಡ್ ಇದ್ದು ತಂಗಿದ್ದಾರಲ್ವಾ ಒನ್ ಆ್ಯಂಡ್ ಓನ್ಲಿ ಸಿಸ್ಟರ್ ಒಬ್ಬರೇ ಸಿಸ್ಟರ್ ಅವರ ಊರಿಗೆ ಹೋಗ್ತಾ ಇದ್ದೇವೆ। ನಮಗೆಲ್ಲರಿಗೂ ಪಾರ್ಟಿಯಲ್ಲಿ ಮನೆಗೆ ಹೋಗ್ತಾ ಇಲ್ಲ, ಅಲ್ಲಿ ಒಂದು ಮಂದಿ ಅಂಗಡಿ ಉಂಟು, ಮಂದಿ ರೆಸ್ಟೋರೆಂಟ್ ಉಂಟು, ಅಲ್ಲಿಗೆ ಎಲ್ಲರನ್ನು ಇನ್ವೈಟ್ ಮಾಡಿದ್ದಾರೆ। ನಾವು ಒಂದು 25 ಸಮಥಿಂಗ್ ಪೀಪಲ್ ಎಲ್ಲ ಹೋಗ್ತಾ ಇದ್ದೇವೆ। ನಾವು ಇಲ್ಲಿಂದ ಒಂದು 3-4 ಕಾರ್ ಆಗಿ ಒಟ್ಟಾಗಿ ಹೋಗೋದು। ನನ್ನ ಹಸ್ಬೆಂಡ್ ಇದ್ದು ಸಿಸ್ಟರ್ ಇದ್ದಾರಲ್ಲ ಅವರ ಮಗನಿಗೆ ಸುನ್ನತ್ತಾಗಿದೆ, ಸರ್ಕ್ಯುಮಿಷನ್ ಸೆರೆಮನಿ ಆಗಿದೆ ಆಲ್ರೆಡಿ। ನಾನು ಇರಲಿಲ್ಲ ಆ ಸಮಯದಲ್ಲಿ, ಸೊ ನಾನು ಕೂಡ ಬಂದಿದ್ದೇನೆ। ಮತ್ತೆ ಕೆಲವರು ಅವರದ್ದು ಕಸಿನ್ ಬ್ರದರ್ಸ್ ಎಲ್ಲ ಇದ್ದಾರಲ್ಲ ಅವರೆಲ್ಲ ಸೌದಿ ಆಮೇಲೆ ಕತ್ತಾರಿಂದೆಲ್ಲ ಬಂದಿದ್ದಾರೆ। ಸೊ ಅವರಿಗೆ ಕೂಡ ಒಂದು ಜಸ್ಟ್ ಪಾರ್ಟಿ ಥರ ಮಾಡಲಿಕ್ಕಿತ್ತು। ಸೊ ಅದಕ್ಕೋಸ್ಕರ ಅಬ್ರಾಡಿಂದ ಬಂದವರಿಗೆ ಮತ್ತು ನನಗೆ ಎಲ್ಲ ಸೇರಿ ಒಟ್ಟಾಗಿ ಸರ್ಕ್ಯುಮಿಷನ್ ಸೆರೆಮನಿಗೆ ಕೊಡದವರಿಗೆಲ್ಲ ಪಾರ್ಟಿ ಇವತ್ತು ಕೊಡ್ತಾ ಇದ್ದಾರೆ। ಸೊ ಒಂದು ಮಂದಿ ರೆಸ್ಟೋರೆಂಟ್ಗೆ, ಅಲ್ಲಿದ್ದೊಂದು ಫೇಮಸ್ ಮಂದಿ ರೆಸ್ಟೋರೆಂಟ್ ಅಂತೆ, ಸೊ ಅಲ್ಲಿಗೆ ನಮ್ಮನ್ನೆಲ್ಲರನ್ನು ಇನ್ವೈಟ್ ಮಾಡಿದ್ದಾರೆ। ಸೊ ನಾವೆಲ್ಲ ಒಂದು 4-5 ಕಾರಲ್ಲಿ ಒಟ್ಟಿಗೆ 25 ಐ ಥಿಂಕ್ 30 ಮೆಂಬರ್ಸ್ ಇದ್ವಿ, ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇರೋದು ಬೇರೆ ಬೇರೆ ಕಾರಲ್ಲಿ। ನೋಡಿ ತಮಿಳ್ನಾಡು ಹೇಗಿದೆ ಅಂತ ನೋಡಿ, ನಾನು ಪ್ರೀವಿಯಸ್ ಆಗಿ ಒಂದು ವಿಡಿಯೋದಲ್ಲಿ ಹಾಕಿದ್ದೆ। ಅದು ಒಂದು ಊರು, ಇದು ಒಂದು ಊರು, ಇದು ಸ್ವಾಮಿ ಮಲೆ ಅಂತ ಒಂದು ಕುಂಭಕೋಣಂ ಅಂತ ಕೆಲವರಿಗೆ ಗೊತ್ತಿರ್ಬೋದು, ಕುಂಭಕೋಣಂ ಅಂತ ಒಂದು ಊರುಂಟು, ಆ ಊರಿಗೆ ಹೋಗ್ತಾ ಇರೋದು। ನನ್ನ ಹಸ್ಬೆಂಡ್ ಸಿಸ್ಟರ್ ಅನ್ನು ಅಲ್ಲಿಗೆ ಮದುವೆ ಮಾಡಿಕೊಟ್ಟದ್ದು ಕುಂಭಕೋಣಂ ಜಂಕ್ಷನ್ ಗೆ। ಸೊ ಅಲ್ಲಿಗೆ ಹೋಗಬೇಕು ನಾವು, ಇಲ್ಲಿಂದ ಒಂದು 1 hour ಟ್ರಾವೆಲ್ ಉಂಟು। ನಾವಿಲ್ಲಿಂದ ಮಧ್ಯಾಹ್ನ 12ವರೆಗೆ ಹೊರಟಿದ್ದೇವೆ, ಅಲ್ಲಿಗೆ ರೀಚ್ ಆಗುವಾಗ 1:30 ಸಮಥಿಂಗ್ ಆಗಿತ್ತು। ಸೊ ಈಗ ನಾವು ಹೋಗ್ತಾ ಇದ್ದೇವೆ ಕಾರಲ್ಲಿ, ಅಲ್ಲಿಗೆ ಹೋಗಿ ನಿಮಗೆ ನಾನು ಬಾಕಿ ವಿಶೇಷಗಳನ್ನು ತೋರಿಸ್ತೇನೆ। ನಾವು ಒಟ್ಟಿಗೆ 8 ಪ್ಲೇಟ್ ಮಟನ್ ಮಂದಿ, 2 ಪ್ಲೇಟ್ ಚಿಕನ್ ಮಂದಿ ಆರ್ಡರ್ ಮಾಡಿದ್ವಿ। ಮಟನ್ ತಿನ್ನದವರಿಗೆ ಚಿಕನ್ ಆರ್ಡರ್ ಮಾಡಿದ್ದು, 8 ಪ್ಲೇಟ್ ಮಟನ್ ಅಂತೂ ತುಂಬ ಚೆನ್ನಾಗಿತ್ತು। 1 ಪ್ಲೇಟ್ ಮಟನ್ ಮಂದಿಗೆ 1800 ಚಾರ್ಜ್ ಮಾಡಿದ್ರು ಪರವಾಗಿಲ್ಲ, ಇದರದ್ದು ಮಟನ್ ಇದು ಕ್ವಾಲಿಟಿ ಓ ಮೈ ಗಾಡ್, ಜ್ಯೂಸಿ ಅಂದರೆ ಮಟನಿಗಂತೂ ತಮಿಳ್ನಾಡು ಇಸ್ ದ ಬೆಸ್ಟ್ ಫೈನಲ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು। ನಾನು ಇಲ್ಲಿ ತಿಂದಂತಹ ಮಟನ್ ನಾನು ಎಲ್ಲಿ ಕೂಡ ತಿನ್ನಲಿಲ್ಲ, ದುಬೈಯಲ್ಲಿ ಇತ್ತು ಬಟ್ ಇಷ್ಟೊಂದು ಜ್ಯೂಸಿ, ಆಮೇಲೆ ದುಬೈಯಲ್ಲಿ ಸ್ವಲ್ಪ ಸ್ಮೆಲ್ ಬರ್ತಾ ಇತ್ತು, ಬಟ್ ಇಲ್ಲಿ ಸ್ವಲ್ಪ ಕೂಡ ಸ್ಮೆಲ್ಲೇ ಇರಲಿಲ್ಲ ಫ್ರೆಂಡ್ಸ್। ಓ ಮೈ ಗಾಡ್, ರಿಯಲಿ ಹೇಳ್ತೇನೆ, ನನಗಂತೂ ಇದರದ್ದು ಮಟನ್ ಅಂದರೆ, ಇಲ್ಲಿಗೆ ಬಂದರೆ ಮಟನ್ ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೋಸ್ಕರ ನನಗೆ ಎಲ್ಲಿ ಯಾರ ಮನೆಗೆ ಹೋದರೂ ಸಹ ಮಟನ್ನೇ ಮಾಡಿಕೊಡ್ತಾರೆ। ಬಟ್ ಈ ಒಂದು ರೆಸ್ಟೋರೆಂಟ್ ನನಗೆ ತಿನ್ನುವಾಗ ಇದರದ್ದು ಆ ಒಂದು ಫ್ಲೇವರ್ಫುಲ್ ಆದಂತಹ ತುಂಬ ಟೆಂಡರ್ ಥರ ಒಂಥರ ಅಷ್ಟು ಫ್ಲೇವರ್ಫುಲ್ ಆದಂತಹ ಮಟನ್ ನೋಡಿ। ನಾವು ಒಂದು ಪ್ಲೇಟಿಗೆ 3 ಜನ 4 ಕೆಲವರು 5 ಮಂದಿ ಕೂತ್ಕೊಂಡಿದ್ರು, ನಮ್ಮ ಪ್ಲೇಟಿಗೆ ನಾವು 5 ಮಂದಿ ಕೂತ್ಕೊಂಡಿದ್ವಿ। ಈಗ ನಮ್ಮದು ಮಂದಿ ಎಲ್ಲ ತಿಂದಾಯಿತು, ಸ್ವಲ್ಪ ಫ್ಯಾಮಿಲಿ ಎಲ್ಲ ಕೂತು ಸ್ವಲ್ಪ ಹೊತ್ತು ಮಾತಾಡಿ ಬಿಲ್ಲೆಲ್ಲ ಪೇ ಮಾಡಲಿಕ್ಕಿತ್ತಲ್ವ, ಸೊ ಬಿಲ್ಲೆಲ್ಲ ಪೇ ಮಾಡ್ತಾ ಇದ್ರು। ಹಾಗೆ ನಾವು ಅಲ್ಲಿಂದ ಮಟನ್ ಮಂದಿ ಎಲ್ಲ ತಿಂದು ಎಂಜಾಯ್ ಮಾಡಿ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ। ಇವತ್ತು ಸಾಯಂಕಾಲ ನಾನು ಊರಿಗೆ ಹೊರಡಬೇಕು, ಆ್ಯಕ್ಚುಲಿ ನನಗೆ 7 o'clockಗೆ ಟ್ರೈನ್, ಈಗಲೇ ಸಮಯ 3 o'clock ಆಗಿದೆ, ಈಗ 4 o'clockಗೆ ಹೋಗಿ ಅಲ್ಲಿಂದ ಸೀದಾ ಹೊರಡೋದು, ಅಂದರೆ 7 ಗಂಟೆಗೆ ಟ್ರೈನ್ ಉಂಟಲ್ವಾ। ಸೊ ಎಲ್ಲವರವರ ಕಾರಲ್ಲಿ ಏರಿದ್ರು, ಆಮೇಲೆ ನಾವು ಹೋಗುವ ದಾರಿಯಲ್ಲಿ ನನ್ನ ಸಿಸ್ಟರ್ ಇದ್ದಾರಲ್ವಾ, ಹಸ್ಬೆಂಡ್ದು ಸಿಸ್ಟರ್, ಅವರ ಮನೆಗೆ ಹೋಗಿದ್ದೆ, ಅದನ್ನೆಲ್ಲ ನನಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಐ ಆಮ್ ಸಾರಿ। ಇನ್ನೊಂದ್ಸಲ ನೆಕ್ಸ್ಟ್ ಯಾವಾಗಾದರೂ ವಿಸಿಟ್ ಮಾಡುವಾಗ ಖಂಡಿತವಾಗ್ಲೂ ನಾನು ನನ್ನ ಹಸ್ಬೆಂಡ್ದು ಸಿಸ್ಟರಿದ್ದು ಮನೆಯದ್ದು ವಿಡಿಯೋ ಎಲ್ಲ ಮಾಡಬೇಕಂತ ಉಂಟು। ಸೊ ಇವತ್ತು ನನಗೆ ಯಾವುದು ಮಾಡಲಿಕ್ಕೆ ಆಗಲಿಲ್ಲ। ಸೊ ಅಲ್ಲಿಂದ ಹೊರಟು ಸೀದಾ ನಾನು ಅಕ್ಕನ ಮನೆಗೆ ಹೋದೆ, ಅಕ್ಕನ ಮನೆಗೆ ಹೋಗಿ ಲಗೇಜ್ ಎಲ್ಲ ತೆಗೆದು ಅಲ್ಲಿಂದ ನಮಗೆ ಹೊರಡಲಿಕ್ಕೆ ಸಮಯ ಆಗಿತ್ತು, 4:15 ಆಯಿತು, ಆಲ್ಮೋಸ್ಟ್ ಲೇಟ್ ಆಯಿತು। 7 o'clockಗೆ ಟ್ರೈನ್, ಸ್ವಲ್ಪ ಬಿಫೋರಾಗೆ ನಾವು ಹೋಗಬೇಕಲ್ವಾ,
ಸೊ ನಾವು ಹೊರಟಾಯಿತು, ಲಗೇಜನ್ನೆಲ್ಲ ಕಾರಲ್ಲಿ ಇಡ್ತಾ ಇದ್ದೇವೆ. ನನ್ನ ಸಿಸ್ಟರ್ ಬರ್ತಾರೆ ರೈಲ್ವೆ ಸ್ಟೇಷನ್ಗೆ, ಸಿಸ್ಟರ್ದು ಮಕ್ಕಳು ಬರ್ತಾರೆ, ಮತ್ತು ನಾವು ಇಲ್ಲಿಂದ ಒಂದು ರೈಲ್ವೆ ಸ್ಟೇಷನ್ಗೆ 1 hour ಟ್ರಾವೆಲ್ ಉಂಟು, ಅರಿಯಾಲೂರು ಅಂತೇಳಿ. ಇಲ್ಲದ್ರೆ ತಿರುಚಿರಾಪಳ್ಳಿ ಕೂಡ ನಮಗೆ ಆಗ್ತದೆ, ತಂಜಾವೂರು ಕೂಡ ಆಗ್ತದೆ, ಅರಿಯಾಲೂರು ಕೂಡ ಆಗ್ತದೆ, ಯಾವುದು ಕೂಡ ರೈಲ್ವೆ ಸ್ಟೇಷನ್ ಕೂಡ ಆಗ್ತದೆ. ಬಟ್ ಅರಿಯಾಲೂರ್ಲಿಂದ ಡೈರೆಕ್ಟ್ ಆಗಿ ಮ್ಯಾಂಗ್ಳೂರ್ಗೆ ಟ್ರೈನ್ ಇರೋದ್ರಿಂದ ನಾವು ಯಾವಾಗಲೂ ಅರಿಯಾಲೂರ್ಗೆ ಹೋಗೋದು. ಸೊ ಅಲ್ಲಿಂದ ನಾವು ಹತ್ತಿದ್ರೆ ಡೈರೆಕ್ಟ್ ಆಗಿ ಮ್ಯಾಂಗ್ಳೂರ್ ಸೆಂಟ್ರಲ್ಗೆ ನಮಗೆ ಟ್ರೈನ್ ಇರುತ್ತೆ. ಈಗ ನಾವು ಹೋಗ್ತಾ ಇದ್ದೇವೆ. ಈಗ ನೋಡಿ, ನಾವು ಈಗ ಹೋಗ್ತಾ ಇರುವ ಪ್ಲೇಸು ಅರಿಯಾಲೂರ್ ಅಂತ ಹೋಗುವ ಒಂದು ಪ್ಲೇಸಿಗೆ ಹೋಗುವಂತಹ ಒಂದು ದಾರಿ. ಈ ಒಂದು ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ತುಂಬ ಗ್ರೀನರಿ ಆಗಿತ್ತು. ಇದು ಡ್ರೈವ್ ಮಾಡ್ತಾ ಇರೋದು ನಮ್ಮದು ನೇಬರ್ ಒಬ್ಬ ಹುಡುಗ, ಮುಜ್ಮಲ್ ಅಂತೇಳಿ. இது டிரைவரு மிஸ்டர் முஜ்மல், இது வந்து கிளீனர் ப்ளஸ் லக்கேஜ் தூக்குறவங்க. போடா ஏறுடா. Ma. மூடு வாயா. சரி. बड़ा मामी, मुजमल मामी, मामी, मुजमल मामी. ಬರುವಾಗ ಬಿರಿಯಾನಿ, ಚಿಕನ್ 65 ಎಲ್ಲ ಕಟ್ಟಿಕೊಟ್ಟಿದ್ರು ಅಕ್ಕ. ಅದನ್ನೆಲ್ಲ ತಿಂದು ಈಗ ನಾವು ಮಲಗುವುದು, ರಾತ್ರಿ ಆಯಿತು. ಏನು ಬೇರೆ ಏನು ವಿಡಿಯೋ ಇಲ್ಲ. ಏನು ಇನ್ಶಾಲ್ಲ ಊರಿಗೆ ಹೋಗಿ ಬಾಕಿ ವಿಶೇಷಗಳನ್ನು ನಿಮ್ಮೊಂದಿಗೆ ನಾನು ತೋರಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಸಿ ಯು ಆನ್ ಮೈ ನೆಕ್ಸ್ಟ್ ಅನದರ್ ನ್ಯೂ ವಿಡಿಯೋ. ಬಾಯ್. ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ.